ಸ್ವಾತಿಯ ಅತ್ತೆ ಗೀತಾ ತುಂಬಾ ಜೋರಿರ್ತಾಳೆ. ಗಂಡ ರಾಜೇಶ್ ತಾಯಿ ಹೇಳ್ದ ಹಾಗೆ ಕೇಳೋನಾಗಿರ್ತಾನೆ. ನೋಡಿ, ನಮ್ಮಪ್ಪನ ಹತ್ರ ಇವಾಗ ನಿಮಗೆ ಕೊಡಕ್ ಹಣ ಇಲ್ಲ. ಮದ್ವೆ ಆಗಿ ಒಂದು 6 ತಿಂಗಳೇನೋ ಕಳೀತಾ ಇದೆ ಅಷ್ಟೇ. ಇಷ್ಟರಲ್ಲಾಗ್ಲೇ ನೀವುಗಳು ತವ್ರ ಮನೆಯಿಂದ ದುಡ್ಡು ತಗೊಂಡ್ ಬಾ ಅಂತ ಹೇಳಿ 10 ಸಲ ನಮ್ಮ ಮನೆ ಕಳ್ಸಿದ್ದೀರಾ. ಪದೇ ಪದೇ ದುಡ್ಡು ಕೇಳಿದ್ರೆ ಅವರಾದ್ರೂ ಎಲ್ಲಿಂದ ಕೊಡ್ತಾರೆ? ಎಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾರೆ ಹೇಳಿ? ನಮ್ಮಮ್ಮನಿಗೆ ಎದುರುತ್ರ ಕೊಡ್ತೀಯಾ? ನಮ್ಮಮ್ಮನ ಹತ್ರನೇ ವಾದ ಮಾಡಕ್ ನಿಂತಿದ್ಯಾ ನೀನು? ಅಲ್ವೇ, ನಿಮ್ಮ ಅಪ್ಪನ ಹತ್ರ ಕೊಡೋಕೆ ಒಂದು 10,000 ರೂಪಾಯೂ ಇಲ್ವಾ? ಹೀಗಾದ್ರೆ ಮನೆ ಹೇಗೆ ನಡೆಯೋದು? ಮನೆ ಹೇಗೆ ನಡೆಯೋದು ಅಂದ್ರೆ ನಮ್ಮಪ್ಪ ಕೊಡೋ ದುಡ್ಡಲ್ಲಿ ನೀವು ಮನೆ ನಡೆಸ್ತೀರಾ? ಅಲ್ರಿ, ಅಷ್ಟು ಖರ್ಚು ಮಾಡಿ ನಮ್ಮಪ್ಪ ನನಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ನನಗೆ ಇಂಜಿನಿಯರಿಂಗ್ ಓದಿಸಿದ್ದಾರೆ. ನೀವು ಬಿಸ್ನೆಸ್ ಮಾಡ್ತೀರಾ. ಹೀಗಿರ್ಬೇಕಿದ್ರೆ ನಮ್ಮಪ್ಪ ಯಾಕ್ರಿ ಈ ಮನೆ ನಡೆಸಬೇಕು? ಇಲ್ಲಿ ಖರ್ಚೆಲ್ಲ ಅವ್ರು ಯಾಕೆ ಕೊಡಬೇಕು? ನಾವುಗಳು ಕೆಲಸ ಮಾಡಿ ದುಡ್ದು ನಮ್ಮ ಮನೆ ನಡೆಸ್ಬೇಕಲ್ವಾ? ಓ, ಹೊರಗಡೆ ಹೋಗಿ ದುಡಿದ್ಯಾ? ಸರಿ ಆಯ್ತು, ಹೊರಗಡೆ ಹೋಗಿ ದುಡಿ. ಹೊರಗಡೆ ಹೋಗು, ದುಡ್ಕೊಂಡು ಬಾ, ಮನೆಯಲ್ಲೂ ಎಲ್ಲ ಕೆಲಸ ಮಾಡು. ಹಾಗೆ ತಿಂಗಳ ಸಂಬಳ ಬರುತ್ತಲ್ಲ, ಆ ಹಣನ ತಂದು ನನ್ನ ಕೈ ಕೊಡು. ಹಾಗೆ ಮಧ್ಯ ಮಧ್ಯ ನಿಮ್ಮಪ್ಪನ ಹತ್ರನೂ ಹಣ ಇಸ್ಕೊಂಡು ಬರ್ತಾ ಇರು, ಆಯ್ತಾ? ನಂದಾದ್ರೂ ಏನು ಬಿಸ್ನೆಸ್ ಇದೆಯೇನೆ? ಇಲ್ಲ, ಇನ್ನೂ ಶುರು ಮಾಡಬೇಕು. ಶುರು ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬರಬೇಕು? ಯಾವ ದೇವರು ಬಂದು ತಗೋಪ ದುಡ್ಡು ಅಂತ ಏನು ನನಗೆ ಕೊಡಲ್ಲ. ನನಗೆ ಬಿಸ್ನೆಸ್ ಶುರು ಮಾಡೋಕ್ಕೆ ದುಡ್ಡನ್ನ ನೀನೇ ನಿನ್ನ ತವ್ರ ಮನೆಯಿಂದ ತರಬೇಕು. ನೋಡಿ, ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ, ನಾನು ನನ್ನ ತವ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊಂಡು ಬರೋಕ್ಕಾಗಲ್ಲ. ನಮ್ಮ ಮನೇಲಿ ಇನ್ನೂ ಮದುವೆ ಆಗ್ತಾ ಇರೋ ನನ್ನ ತಂಗಿ ಇದ್ದಾಳೆ. ನಮ್ಮ ಅಪ್ಪ ಅಮ್ಮ ಇನ್ನೂ ಅವಳ ಮದುವೆನೂ ಮಾಡಬೇಕು. ಹೀಗಿರ್ಬೇಕಿದ್ರೆ ನಾನು ಹೋಗಿ ಪದೇ ಪದೇ ದುಡ್ಡು ಇಸ್ಕೊಳಕ್ಕಾಗತ್ತಾ? ನೋಡೆ, ನಾನು ಮದುವೆ ಆಗಿದ್ದೆ ದುಡ್ಡಿಗೋಸ್ಕರ. ನೀನು ನಿಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಬರೋದಾದ್ರೆ ಮಾತ್ರ ನೀನು ಈ ಮನೇಲಿ ಇರ್ಬೋದು. ಇಲ್ಲಾಂದ್ರೆ ನಿನ್ನ ದಾರಿ ನೀನು ನೋಡ್ಕೋಬಹುದು. ಏನ್ರಿ, ಏನ್ ಮಾತಾಡ್ತಿದ್ದೀರಾ? ನಿಮ್ ದಾರಿ ನೀನ್ ನೋಡ್ಕೋಬಹುದು ಅಂದ್ರೆ ಏನ್ ಅರ್ಥ? ನಾನೇನ್ ಹಾಗೆ ನಿಮ್ಮ ಮನೆಗೆ ಬಂದಿಲ್ಲ. ನಿಮ್ಮನ್ನ ಮದುವೆ ಮಾಡ್ಕೊಂಡು ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬಂದಿದ್ದೀನಿ. ಈಗ ನೀವು ನನಗೆ ಡಿವೋರ್ಸೇ ಕೊಡ್ಬೇಕು ಅಂದ್ರೂ ಅದಕ್ಕೆಲ್ಲ ಏನೇನ್ ನಿಯಮಗಳಿದೆ, ನೀವು ನನಗೆ ಏನೇನ್ ಕೊಡ್ಬೇಕಾಗುತ್ತೆ ಎಲ್ಲ ಗೊತ್ತು ತಾನೆ? ಅಷ್ಟೊತ್ತಿಗಲ್ಲಿಗೆ ಮಾವ ಬರ್ತಾನೆ. ಏನಮ್ಮ, ನಿನ್ನೆ ಮೊನ್ನೆ ಬಂದವಳು ನಮಗೆ ಧಮಕಿ ಹಾಕ್ತಾ ಇದೆಯಾ? ನಮಗೆ ಎಲ್ಲಿಂದ ಎಲ್ಲಿವರೆಗೂ ಲಿಂಕ್ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನೀನು ಇದೇ ಥರ ಆಡಿದ್ರೆ ನಿನ್ನ ಜೀವನ ಹಾಳಾಗೋದ್ರ ಜೊತೆಗೆ ನಿನ್ನ ತಂಗಿಗೂ ಮದುವೆ ಆಗದೆ ಇರೋ ಹಾಗೆ ಮಾಡ್ಬಿಡ್ತೀವಿ. ಆಮೇಲೆ ನಿಮ್ಮ ಅಪ್ಪನ ಹತ್ರ ಇರೋ ದುಡ್ಡೆಲ್ಲ ಕೋರ್ಟು ಕಚೇರಿಗೆ ಸುರಿಬೇಕಾಗುತ್ತೆ. ಮಾವನ್ ಮಾತು ಕೇಳಿ ಪಾಪ ಸ್ವಾತಿ ಹೆದರ್ಕೊಂಡ್ ಬಿಡ್ತಾಳೆ. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನೋಡೆ, ನಾಳೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ನಿನ್ ಬಟ್ಟೆ ಗಿಟ್ಟೆ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಅತ್ತೆ, ನೀವು ಹೀಗೆ ಹೇಳಿದ್ರೆ ನಾನು ಎಲ್ಲಿಗಂತ ಹೋಗ್ಲಿ? ಈ ಪರಿಸ್ಥಿತಿಲಿ ನನ್ನ ತವ್ರ ಮನೆಗೂ ಹೋಗಕ್ಕಾಗಲ್ಲ. ಅಲ್ಲಿ ಮದ್ವೆಗೆ ಬಂದಿರೋ ನನ್ನ ತಂಗಿರಿದ್ದಾರೆ. ನನ್ನಿಂದಾಗಿ ಆಮೇಲೆ ಅವ್ರ ಮದ್ವೆಗೂ ತೊಂದರೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಅಂತೂ ಸೊಪ್ಪು ಇಳಿತಲ್ಲ, ಇಷ್ಟೊತ್ತರೆಗೂ ಹೇಗೆ ಧ್ವನಿ ಏರ್ಸಿ ಮಾತಾಡ್ತಿದ್ದೆ? ಎಲ್ಲ ತಣ್ಣಗಾಯ್ತು ಅಲ್ವೇ? ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತರಕ್ ರೆಡಿ ಇಲ್ಲ ಅಂದಮೇಲೆ ನಿನ್ನಿಂದ ನಮಗೆ ಏನು ಉಪಯೋಗ? ಏನು ಉಪಯೋಗ ಇಲ್ಲದೆ ನಿನ್ನನ್ನು ಈ ಮನೇಲಿ ಇಟ್ಕೊಂಡು ಊಟ ಹಾಕಕ್ಕೆ ನಾವೇನಿಲ್ಲಿ ಧರ್ಮಶಾಲೆ ನಡೆಸ್ತಾ ಇದೀವಾ? ಸ್ವಾತಿನ ಅವಳತ್ತೆ ಕೊನೆಗೂ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡ್ಬಿಡ್ತಾಳೆ. ನನಗೆ ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಅಮ್ಮನ ಮನೆಗಂತೂ ಹೋಗಕ್ಕಾಗಲ್ಲ. ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ? ರೋಹಿಣಿ, ನನ್ನ ಫ್ರೆಂಡ್ ರೋಹಿಣಿ, ಅವಳ ಹತ್ರನೇ ಹೋಗ್ತೀನಿ. ಸ್ವಾತಿ, ನೀನು ಆ ಮನೆಯಿಂದ ಆಚೆ ಬಂದು ಒಳ್ಳೆ ಕೆಲಸನೇ ಮಾಡಿದ್ಯಾ. ನೀನೇನು ಚಿಂತೆ ಮಾಡಬೇಡ. ನೀನು ಹೆದರೋ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ನಿನ್ನ ತಂದೆ ನಿನಗೆ ಚೆನ್ನಾಗಿ ಓದಿಸಿದ್ದಾರೆ, ಒಳ್ಳೆ ಎಜುಕೇಶನ್ ಕೊಡಿಸಿದ್ದಾರೆ. ಕೆಲಸ ಹುಡುಕು. ನಿನ್ನ ಓದಿಗೆ ಒಳ್ಳೆ ಸಂಬಳ ಸಿಗುವಂತ ಕೆಲಸ ಸಿಕ್ಕೇ ಸಿಗುತ್ತೆ. ಯಾರು ಹಂಗೂ ಇಲ್ಲದೆ ಸ್ವತಂತ್ರವಾಗಿ ಬದುಕು. ಸ್ವಾತಿ ಹಾಗೆ ಮಾಡ್ತಾಳೆ. ಕಷ್ಟಪಟ್ಟು ಕೆಲಸ ಹುಡುಕೋಕ್ ಶುರು ಮಾಡ್ತಾಳೆ. ಅವಳ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುತ್ತೆ. ಅವಳಿಗೆ ಒಂದು ದೊಡ್ಡ ಕಂಪನಿನಲ್ಲಿ ಒಳ್ಳೆ ಸಂಬಳ ಸಿಗುವಂತ ಒಳ್ಳೆ ಕೆಲಸ ಸಿಗುತ್ತೆ. ರೋಹಿಣಿ, ಥ್ಯಾಂಕ್ ಯು. ನಿನ್ನಿಂದ ನನಗೆ ತುಂಬ ಸಹಾಯ ಆಗಿದೆ. ನನ್ನ ಕಷ್ಟದ ಕಾಲದಲ್ಲಿ ನೀನು ನನಗೆ ಆಶ್ರಯ ಕೊಟ್ಟೆ, ಧೈರ್ಯ ತುಂಬಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀಯ ಸ್ವಾತಿ? ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಫ್ರೆಂಡ್ ಆದವರು ಕಷ್ಟದಲ್ಲಿದ್ದಾಗ ಇಷ್ಟು ಸಹಾಯ ಮಾಡೋಕ್ಕಾಗಲ್ವಾ ಹೇಳು? ರೋಹಿಣಿ, ನಾನು ನಿಮ್ಮ ಮನೇಲಿ ಎಷ್ಟು ದಿನ ಇದ್ರೂ ನೀನಂತೂ ಏನು ಅನ್ನಲ್ಲ ಅಂತ ನನಗೆ ಗೊತ್ತು. ಆದರೂ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಅಲ್ವಾ? ಹಾಗಾಗಿ ನಾನೊಂದು ಫ್ಲ್ಯಾಟ್ನ ಬಾಡಿಗೆಗೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೀಗೆ ಸ್ವಾತಿ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾಳೆ. ಮೊದಲನೇ ದಿನ ಮನೆ ಕೆಲಸದವಳು ಬರ್ತಾಳೆ. ಅಮ್ಮ, ನೀವು ಈ ಮನೆಗೆ ಹೊಸದಾಗಿ ಬಂದಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮ ಮನೇಲಿ ಏನಾದರೂ ಮನೆ ಕೆಲಸದವ್ರ ಅವಶ್ಯಕತೆ ಇತ್ತಾ? ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ನಾನೇ ಕೆಲಸ ಮಾಡೋದು, ಹಾಗಾಗಿ ನಿಮಗೂ ಏನಾದರೂ ಅವಶ್ಯಕತೆ ಇತ್ತಾ ಅಂತ ಕೇಳೋಕೆ ಬಂದೆ. ಹೌದು, ನನಗೂ ಅವಶ್ಯಕತೆ ಇತ್ತು. ನೀವೇ ಬಂದು ಕೇಳಿದ್ದು ತುಂಬ ಒಳ್ಳೇದಾಯಿತು. ಯಾಕಂದರೆ ನಾನು ಹೊರಗಡೆ ಆಫೀಸಿಗೆ ಕೆಲಸಕ್ಕಂತ ಹೋಗೋವಳು, ಹಾಗಾಗಿ ಆನ್ ಟೈಮ್ ಎಲ್ಲ ಕೆಲಸನ ನೀವು ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ? ನಾನು ಏನೇನು ಕೆಲಸ ಮಾಡಬೇಕಾಗುತ್ತೆ? ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದು. ಮಾಮೂಲಿ ಮನೆ ಕೆಲಸ ಏನೇನಿರುತ್ತೆ ಎಲ್ಲ ಮಾಡಬೇಕಾಗುತ್ತೆ. ಏನೋ ಒಬ್ಬಳೇ ಇರತ್ತಾ? ಹಾಗಾದರೆ ಮನೇಲಿ ಅಂಥ ಕೆಲಸ ಏನಿರುತ್ತೆ?
ಮನೇಲಿ ಗಂಡಸರು ಇರ್ತಾರೆ ಅಂದ್ರೆ ಏನಾದ್ರೂ ಕೆಲಸ ಇರುತ್ತಪ್ಪ. ನೀವೊಬ್ಬರೇ ಇರೋದಂದ್ರೆ ಇನ್ನೇನ್ ಕೆಲಸ ಇರುತ್ತೆ ಬಿಡಿ. ಸ್ವಾತಿಗೆ ಕೋಪ ಬರುತ್ತೆ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ಹೆಣ್ಮಕ್ಳು ಒಬ್ಬರೇ ಮನೇಲಿ ಇದ್ದಾರೆ ಅಂದ್ರೆ ಮನೇಲಿ ಏನು ಕೆಲಸನೇ ಇರಲ್ವಾ? ಯಾಕೆ ನಾವು ತಿನ್ನೋದು ಉಣ್ಣೋದು ಏನು ಮಾಡೋದೇ ಇಲ್ವಾ? ನಮ್ದು ಬಟ್ಟೆ ವಾಶ್ ಮಾಡೋದಿರಲ್ವಾ? ಪಾತ್ರೆ ತೊಳೆಯೋದಿರಲ್ವಾ? ಮನೆ ಕ್ಲೀನಿಂಗ್ ಮಾಡೋದಿರಲ್ವಾ? ಗಂಡ್ ಮಕ್ಳು ಇದ್ರೆ ಮಾತ್ರನಾ ಕೆಲಸಗಳೆಲ್ಲ ಇರೋದು? ಏನ್ ಮಾತಾಡ್ತೀಯಮ್ಮ ನೀನು? ಅಯ್ಯೋ, ಕೋಪ ಮಾಡ್ಕೋಬೇಡಿಮ್ಮ, ನಾನು ಹಾಗೆ ಹೇಳಿದೆ ಅಷ್ಟೇ. ಸರಿ ಸರಿ ನಡಿ, ನಿನಗೆ ಕಿಚನ್ ಎಲ್ಲ ತೋರಿಸ್ತೀನಿ, ಏನೇನು ಕೆಲಸ ಮಾಡಬೇಕು ಹೇಳ್ತೀನಿ. ಇವತ್ತಿಂದನೇ ಕೆಲಸ ಶುರು ಮಾಡಿ. ಸ್ವಾತಿ ಮನಸ್ಸಲ್ಲಿ ತಾನು ಗಂಡನ್ನ ಬಿಟ್ಟು ಬಂದು ಈ ರೀತಿ ಒಬ್ಳೇ ಇರೋದ್ರಿಂದ ಸಮಾಜ ತನ್ನನ್ನು ಯಾವ ರೀತಿ ನೋಡುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತೆ ಅನ್ನೋದು ಅವಳ ಮನಸ್ಸಲ್ಲಿ ತುಂಬಾನೇ ಕಾಡ್ತಾ ಇರುತ್ತೆ. ಸ್ವಾತಿಗೆ ಅವ್ರ ಆಫೀಸಲ್ಲಿ ಕೆಲಸ ಮಾಡೋವಂಥ ಒಬ್ಬ ಹುಡುಗ ಬಂದು ಮಾತಾಡಿಸ್ತಾನೆ. ಸ್ವಾತಿ ಅವರೇ, ನೀವೇನೋ ಒಬ್ಬರೇ ಇರ್ತೀರಾ ಅಂತ ಕೇಳ್ಪಟ್ಟೆ. ಹೌದು, ನಿಮ್ಮ ಗಂಡ ಎಲ್ಲಿರ್ತಾರೆ? ಅದು ಅದು ನಾನು ಡಿವೋರ್ಸ್ ತಗೊಳ್ಳೋ ಪ್ರಾಸೆಸ್ಸಲ್ಲಿದ್ದೀನಿ. ಹಾಗಾಗಿ ನಾನು ನನ್ನ ಗಂಡ ಒಟ್ಟಿಗೆ ಇಲ್ಲ. ಓ ಹೌದಾ, ಪರವಾಗಿಲ್ಲ ಬಿಡಿ. ನನಗೂ ಮದುವೆ ಆಗಿದೆ, ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಫ್ಯಾಮಿಲಿಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋದು ನನಗೂ ಅರ್ಥ ಆಗುತ್ತೆ. ಹಾಗಾಗಿ ಅವೆಲ್ಲ ಇದ್ದಿದ್ದೆ. ಆ ಸಮಸ್ಯೆಗಳನ್ನೆಲ್ಲ ಮರ್ತು ಬಿಡಿ. ನಡೀರಿ, ನಾನು ನಿಮ್ಮನ್ನ ಡಿನ್ನರಿಗೆ ಕರ್ಕೊಂಡು ಹೋಗ್ತೀನಿ. ಹೇಗೂ ನೀವೂ ಒಬ್ಬರೇ ಬೇರೆ ಇರ್ತೀರಾ ಅಲ್ವಾ? ಹೌದು, ನಾನು ಒಬ್ಳೇ ಇರ್ತೀನಿ. ಹಾಗಂತ ನನಗೆ ಯಾವ ಬೇಸರನೂ ಇಲ್ಲಪ್ಪ. ಒಬ್ಳೇ ಇದ್ರೂ ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಒಬ್ಳೇ ಇರ್ತೀನಿ ಅಂತ ಯಾರು ನನ್ನ ಮೇಲೆ ಕರುಣೆ ತೋರಿಸೋ ಅವಶ್ಯಕತೆ ಅಂತೂ ಇಲ್ಲ. ಈಗ ನಿಮ್ಮನ್ನೇ ತಗೊಳ್ಳಿ, ನೀವು ಫ್ಯಾಮಿಲಿ ಜೊತೆ ಇದ್ದೀರಾ, ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ಆದರೂ ನೀವು ನನ್ನ ಜೊತೆ ಡಿನ್ನರಿಗೆ ಬರ್ತೀನಿ ಅಂತ ಹೇಳ್ತಿದ್ದೀರಾ. ನಿಮ್ಮ ಥರ ಬದುಕೋದ್ರಿಗಿಂತ ಒಬ್ಳೇ ಇರೋ ನನ್ನ ಜೀವನ ಎಷ್ಟೋ ಬೆಸ್ಟ್ ಅಲ್ವಾ? ಸ್ವಾತಿ ಮಾತು ಕೇಳಿ ಆ ವ್ಯಕ್ತಿ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸ್ವಾತಿ ಗಂಡನ ಮನೆಯಲ್ಲಿ. ಅಮ್ಮ, ಸ್ವಾತಿಗೆ ದೊಡ್ಡ ಕಂಪ್ನಿಲಿ ಒಳ್ಳೆ ಕೆಲಸ ಸಿಕ್ಕಿದೆ ಅಂತಮ್ಮ. ಒಳ್ಳೆ ಕೈ ತುಂಬ ಸಂಬಳ ತಗೋತಾ ಇದ್ದಾಳಂತೆ. ಹೌದಾ? ಅಯ್ಯೋ ದೇವ್ರೆ, ಒಳ್ಳೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗಿದ್ಲಲ್ಲೋ ಅವಳು. ಅದನ್ನ ನಾವು ಅರ್ಥನೇ ಮಾಡ್ಕೊಳ್ಳಿಲ್ಲ. ಹೋಗ್ಲಿ ಬಿಡು, ಈಗಲೂ ಏನಾಗಿಲ್ಲ. ನಡಿ ಹೋಗಿ ಅವಳನ್ನ ಮನೆ ಕರ್ಕೊಂಡು ಬರೋಣ. ಅಮ್ಮ, ಏನು ಮಾತಾಡ್ತೀಯಾ? ಹೇಗಮ್ಮ, ಯಾವ ಮುಖ ಇಟ್ಕೊಂಡು ಹೋಗೋಳನ್ನ ಕರ್ಕೊಂಡು ಬರೋದು? ನಾವೇ ಅವಳನ್ನ ಮನೆಯಿಂದ ಆಚೆ ಹೋಗೋ ಹಾಗೆ ಬೇರೆ ಮಾಡಿದ್ದೀವಲ್ವಾ? ಅಂದಮೇಲೆ ಈಗ ಅವಳನ್ನ ವಾಪಸ್ ಮನೆಗೆ ಬಾ ಅಂತ ಹೇಗಮ್ಮ ಕರೆಯೋದು? ಹಾಗೆಲ್ಲ ಯೋಚನೆ ಮಾಡಿದ್ರೆ ಆಗತ್ತೇನೋ? ಅವಳಿಂದ ನಮಗೆ ಲಾಭ ಆಗುತ್ತೆ ಅಂದ್ರೆ ನಾವೇ ಒಂದು ಸ್ವಲ್ಪ ತೆಗ್ದ ಹಾಗೆ ನಾಟಕ ಮಾಡಿ ಅವಳನ್ನ ಮನೆ ಕರ್ಕೊ ಬರೋದ್ರಲ್ಲಿ ಏನೂ ಅವಮಾನ ಇಲ್ಲ. ಏನಿಲ್ಲ, ಹೋಗೋ ಸ್ವಲ್ಪ ನಾಟಕ ಮಾಡು. ಅಯ್ಯೋ, ನೀನು ಬಿಟ್ಟಿರೋದು ನನಗೆ ಆಗ್ತಾ ಇಲ್ಲ, ತುಂಬ ನೆನಪಾಗ್ತಾ ಇದ್ದೆ, ಏನೋ ಹೋಯ್ತು, ಬಾ ಮನೆಗೆ. ಅದು ಅಲ್ಲದೆ ನೀನು ಒಬ್ಬಳೇ ಗಂಡನ ಬಿಟ್ಬಿಟ್ಟು ಈ ಜೀವನ ಮಾಡೋದು ಈ ಸಮಾಜದಲ್ಲಿ ಬಹಳ ಕಷ್ಟ ಆಗುತ್ತೆ, ಅಷ್ಟು ಸುಲಭ ಇಲ್ಲ ಅಂತೆಲ್ಲ ಸ್ವಲ್ಪ ನಾಟಕ ಮಾಡು ಅಷ್ಟೇ. ಹೌದಮ್ಮ, ನೀನು ಹೇಳೋದು ಸರಿನೇ. ಅದರಲ್ಲೂ ನೀನು ಹೇಳ್ದೆಲ್ಲ ಡೈಲಾಗು, ಈ ಸಮಾಜದಲ್ಲಿ ಗಂಡನ ಬಿಟ್ಬಿಟ್ಟು ಒಬ್ಬಳ ಹೆಣ್ಮಗಳು ಜೀವನ ಮಾಡೋದು ಕಷ್ಟ ಅಂತ. ಆ ಡೈಲಾಗಿಗಂತೂ ಅವಳು ಖಂಡಿತ ನನ್ನ ಜೊತೆ ಬಂದೇ ಬರ್ತಾಳೆ. ಆಹಾ, ನನ್ನ ಹೆಂಡತಿ ಬರ್ತಾಳೆ, ತಿಂಗಳ ಲಕ್ಷ ಲಕ್ಷ ಸಂಬಳ ತರ್ತಾಳೆ. ಸರಿ, ಹಾಗಾದ್ರೆ ನೀನು ನಾಳೆನೇ ಅವಳ ಆಫೀಸಿಗೆ ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡು. ಸರಿನಮ್ಮ. ಮಾರನೇ ದಿನ ರಾಜೇಶ್ ಸ್ವಾತಿ ಆಫೀಸಿಗೆ ಬರ್ತಾನೆ. ಸ್ವಾತಿ ಅವನನ್ನ ನೋಡಿ ಶಾಕ್ ಆಗ್ಬಿಡ್ತಾಳೆ. ಹೇಗಿದ್ಯಾ ಸ್ವಾತಿ? ನಾನು ಚೆನ್ನಾಗಿದ್ದೀನಿ. ಅದು ಡಿವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಿ ಇಟ್ಟಿದ್ದೀನಿ, ಆದರೆ ನನಗೆ ಕಳಿಸ್ಕೊಡೋಕ್ಕೆ ಟೈಮ್ ಆಗಿಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಾಗಾಗಿ ಒಂದು ಕೆಲಸ ಮಾಡಿ, ಹೇಗೂ ಇಲ್ಲಿವರೆಗೂ ಬಂದಿದ್ದೀರಲ್ವಾ, ಮೋಸ್ಟ್ಲಿ ನೀವು ಅದನ್ನು ತಗೊಂಡು ಹೋಗೋಕ್ಕೆ ಬಂದಿರ್ತೀರಾ ಅನಿಸುತ್ತೆ. ನೀವು ತಗೊಂಡು ಹೋಗ್ಬಿಡಿ ಅದನ್ನು. ಹಾಂ ಹಾಂ, ತಗೊಂಡು ಹೋಗ್ತೀನಿ ಸ್ವಾತಿ. ಆದರೆ ಡಿವೋರ್ಸ್ ಪೇಪರ್ಸ್ ಅಲ್ಲ, ನಿನ್ನನ್ನು ನನ್ನ ಜೊತೆ ತಗೊಂಡು ಹೋಗ್ತೀನಿ. ಅಂದರೆ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅದು ಸ್ವಾತಿ, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ನೋಡಿ, ನನಗೂ ಏನು ನಿಮ್ಮನ್ನು ಬಿಟ್ಟು ಬರಬೇಕು ಅಂತ ಇರಲಿಲ್ಲ. ಆದರೆ ನಿಮ್ಮ ತಾಯಿ ನಡ್ಕೊಳ್ತಾ ಇದ್ದಿದ್ದ ರೀತಿ, ನಿಮ್ಮ ತಾಯಿ ಮಾತು ಕೇಳಿ ನೀವು ನಡ್ಕೊಳ್ತಾ ಇದ್ದಿದ್ದ ರೀತಿ, ಇದೆಲ್ಲದರಿಂದ ನಾನು ಆಚೆ ಬರಬೇಕಾಯ್ತು. ಅಲ್ಲ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ. ನಾನೇನಾದರೂ ನಿಮ್ಮ ಜೊತೆ ಬಂದೆ ಅಂದರೆ ನಾನು ನೀವು ಇಬ್ಬರು ಬೇರೆ ಮನೆ ಮಾಡ್ಕೊಂಡಿರ್ಬೋದಾ? ಇಲ್ಲ ಇಲ್ಲ ಸ್ವಾತಿ, ಅಮ್ಮನ ಬಿಟ್ಟು ಬರೋಕ್ಕಾಗಲ್ಲ ನನಗೆ. ಹಾಗಂತ ನಿನ್ನನ್ನು ಬಿಟ್ಟಿರೋಕ್ಕೂ ಆಗ್ತಿಲ್ಲ. ನೋಡು, ನಾನು ಅಮ್ಮನಿಗೆಲ್ಲ ಅರ್ಥ ಮಾಡಿಸ್ತೀನಿ. ಅಮ್ಮ ಖಂಡಿತ ಅರ್ಥ ಮಾಡ್ಕೋತಾಳೆ. ಅಷ್ಟಕ್ಕೂ ನೀನೀಗ ಕೆಲಸ ಮಾಡ್ತಿದ್ಯಾ, ನೀನೇನು ಇಡೀ ದಿನ ಮನೇಲಿರ್ತೀಯಾ ಅಮ್ಮನ ಜೊತೆ? ಇಲ್ಲ ಅಲ್ವಾ? ಬೆಳಗ್ಗೆ ಎದ್ದು ಆಫೀಸಿಗೆ ಹೋದರೆ ಸಂಜೆ ಮನೆಗೆ ಬರ್ತೀಯಾ ಅಲ್ವಾ? ಮತ್ತು ಮೊದಲಿನ ಥರ ಏನೂ ಸಮಸ್ಯೆ ಆಗಲ್ಲ ನಿನಗೀಗ. ನಾನು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀನಿ. ಎಲ್ಲಾದರೂ ಬ್ಯಾಂಕಲ್ಲಿ ಲೋನ್ ಸಿಕ್ಕರೆ ಲೋನ್ ತೊಗೋತೀನಿ, ಇಲ್ಲ ರಿಲೇಟಿವ್ಸ್ ಹತ್ರ ಸಾಲ ಕೇಳ್ತೀನಿ. ಸಾಲ ತೊಗೊಂಡು ಬಿಸ್ನೆಸ್ ಶುರು ಮಾಡ್ತೀನಿ. ಬೇಡ ಬೇಡ, ಬಿಸ್ನೆಸ್ಗೆ ಅಂತ ನೀವೆಲ್ಲೂ ಸಾಲ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಹತ್ರನೇ ಹಣ ಇದೆ, ಅದನ್ನೇ ನಿಮಗೆ ಕೊಡ್ತೀನಿ. ಹೌದಾ? ಸರಿ, ಹಾಗಾದರೆ
ಒಬ್ಬಳೇ ಈ ಸಮಾಜದಲ್ಲಿ ಜೀವನ ಮಾಡೋದು ಹೇಗೆ, ಜನ ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಈ ಥರ ಯೋಚನೆಯಲ್ಲಿದ್ದಂಥ ಸ್ವಾತಿಗೆ ಗಂಡ ಬಂದು ಕರಿತಿದ್ದ ಹಾಗೆ ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ ಯೋಚನೆ ಬರುತ್ತೆ. ಸಹಜವಾಗಿ ಅದು ಬರುತ್ತೆ. ಹಾಗಾಗಿ ಅವಳು ಗಂಡನ ಜೊತೆ ವಾಪಸ್ ಮನೆಗೆ ಹೋಗ್ತಾಳೆ. ಸ್ವಾತಿ ಅಂತೂ ಇಂತೂ ಬಂದಿಯಮ್ಮ, ನನಗಂತೂ ಬಹಳ ಖುಷಿ ಆಯಿತು. ನೀನು ಇಲ್ಲಿಂದ ಬೇಜಾರು ಮಾಡ್ಕೊಂಡು ಹೋಗಿದ್ದೆ ಅಲ್ವಾ, ಹಾಗಾಗಿ ನನ್ನ ಮಗ ಕರೆದ್ರು ಎಲ್ಲಿ ಬರ್ತೀಯೋ ಇಲ್ವೋ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಅಂತೂ ಮನ್ಸು ಬದಲಾಯಿಸಿ ಬಂದೆ ಅಲ್ಲಮ್ಮ, ನನಗಂತೂ ತುಂಬ ಖುಷಿ ಆಯಿತು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ, ಏನೋ ತಪ್ಪಾಗೋಯ್ತು ನಿನ್ನ ಜೊತೆ, ನೀನೊಂಥರ ನಿನಗೆ ಬೇಜಾರಾಗೋ ಹಾಗೆ ನಡ್ಕೊಂಡು ಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡು, ಮನ್ಸಲ್ಲಿ ಇಟ್ಕೋಬೇಡ ಆಯಿತಾ. ಇನ್ಮೇಲೆ ಹಾಗೆಲ್ಲ ಆಗಲ್ಲ. ನೀನು ಮನೆ ಬಿಟ್ಟು ಹೋದ್ಮೇಲೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗಿದ್ದು. ನೀನು ಇಲ್ಲದೆ ಈ ಮನೇಲಿ ಇರೋಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ. ನನಗೂ ಅಷ್ಟೇ ಅತ್ತೆ, ಗಂಡನ ಬಿಟ್ಟು ಒಬ್ಬಳೇ ಇರೋದು ನನಗೂ ಏನೂ ಸರಿ ಅನ್ನಿಸ್ತಿರ್ಲಿಲ್ಲ. ಯಾರೇನು ಅನ್ಕೋತಾರೋ, ಯಾರು ಏನು ಪ್ರಶ್ನೆ ಕೇಳ್ತಾರೋ, ಇದೇ ಯೋಚನೆಯಲ್ಲೇ ನಾನು ಇಡೀ ದಿನ ಕಳೀತಾ ಇದ್ದೆ. ಹೋಗ್ಲಿ ಬಿಡಮ್ಮ, ಈಗೆಲ್ಲ ಸರಿ ಹೋಯ್ತಲ್ಲ, ಇದ್ಮೇಲೆ ಖುಷಿಯಾಗಿರು. ಕೆಲವು ದಿನಗಳವರೆಗೂ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಶುರು ಆಗುತ್ತೆ ನೋಡಿ. ಏನೇ ಇದು, ಈ ತಿಂಗಳು ನಿನ್ನ ಸಂಬಳ ತಂದು ನನ್ನ ಕೈ ಕೊಡ್ಲೇ ಇಲ್ಲ. ಪ್ರತಿ ತಿಂಗಳು ಸಂಬಳ ತಂದು ನನ್ನ ಕೈ ಕೊಡಬೇಕು ಅಂತ ಹೇಳಿರ್ಲಿಲ್ವಾ ನಿನಗೆ? ಒಂದೆರಡು ತಿಂಗಳೇನೋ ನನ್ನ ಕೈ ಕೊಟ್ಟಂಗೆ ಮಾಡಿ ಈ ತಿಂಗಳು ನೋಡಿದ್ರೆ ಕೊಟ್ಟೇ ಇಲ್ವಲ್ಲ. ಅಲ್ಲ ಅತ್ತೆ, ಪ್ರತಿ ತಿಂಗಳು ನನ್ನ ಸ್ಯಾಲ್ರಿ ಹೇಗೋ ಅಕೌಂಟಿಗೆ ಬರುತ್ತಲ್ವಾ, ಆ ಹಣ ಅಕೌಂಟಲ್ಲಿ ಹಾಗೆ ಇರಲಿ. ನಿಮಗೆ ಮನೆ ಖರ್ಚಿಗೆ ಎಷ್ಟು ಹಣ ಬೇಕು ಅಂತ ಲೆಕ್ಕ ಮಾಡಿ ಹೇಳಿ, ನಾನು ಬಿಡಿಸ್ಬಿಟ್ಟು ತಂದು ಕೊಡ್ತೀನಿ ನಿಮಗೆ. ಅಂದರೆ ಏನೇ, ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣ ಮಾತ್ರ ನನ್ನ ಕೈಗೆ ತಂದು ಕೊಟ್ಟು ಮಿಕ್ಕಿದ್ದೆಲ್ಲ ನಿನ್ನ ಅಕೌಂಟಲ್ಲೇ ಇರಲಿ ಅಂತನಾ? ಆಹಾ, ಅವೆಲ್ಲ ಆಗಲ್ಲ. ಪೂರ್ತಿ ಹಣ ₹1 ಬಿಡ್ದಂಗೆ ನನ್ನ ಕೈಗೆ ತಂದು ಕೊಡಬೇಕು ಅಷ್ಟೇ. ಹಾಗೆ ನನ್ನ ಮಗನಿಗೆ ಬಿಸ್ನೆಸ್ ಶುರು ಮಾಡೋಕ್ಕೆ ಅಂತ ನೀನೇನು ಹಣ ಕೊಟ್ಟಿದ್ಯಲ್ವಾ, ಅದು ಸಾಲ್ತಾ ಇಲ್ಲ, ಇನ್ನೂ ಹಣ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಆಫೀಸಿಂದ ಅಡ್ವಾನ್ಸ್ ಸ್ಯಾಲ್ರಿ ಅಂತೇನೋ ಕೊಡ್ತಾರಲ್ಲ, ಆ ಥರ ಕೊಡೋದಿತ್ತು ಅಂದರೆ ಅದನ್ನು ತಗೊಂಡು ಅವನಿಗೆ ಕೊಡು. ಇಲ್ಲ, ಸಾಧ್ಯ ಇಲ್ಲ. ನಾನು ಕಷ್ಟಪಟ್ಟು ದುಡ್ದಿದ್ದ ಹಣನ ಹಾಗೆ ತಂದು ಯಾರ್ದೋ ಕೈ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಅಂದರೆ ಏನು, ನಾವುಗಳು ಯಾರೂ ಆಗ್ಬಿಟ್ವಾ ನಿನಗೆ? ಹೌದು, ಮತ್ತೆ ನನ್ನ ಬಗ್ಗೆ ಕಾಳಜಿ ಇಲ್ಲದೆ ಬರೀ ನನ್ನಿಂದ ಏನು ಲಾಭ ಆಗುತ್ತೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ನನ್ನಿಂದ ಲಾಭ ತಗೊಳ್ಳೋರು ನನ್ನವ್ರು ಹೇಗಾಗ್ತಾರೆ ಹೇಳಿ? ಸರಿ, ಹಾಗಾದರೆ ನೀನು ಇನ್ಮೇಲೆ ಈ ಮನೇಲಿ ಇರೋ ಅವಶ್ಯಕತೆ ಇಲ್ಲ. ನೋಡು, ಅಲ್ಲಿ ಬಾಗ್ಲು ಕಾಣಿಸ್ತಿದ್ಯಲ್ಲ, ಸೀದಾ ಹೋಗ್ತಾ ಇರ್ಬೋದು ನೀನು. ಹೌದು ಸ್ವಾತಿ, ನೀನು ದುಡಿತಾ ಇದೆಯಾ ಅಂದಮೇಲೆ ನಿಂದು ಸಂಬಳದ ಪೂರ್ತಿ ಹಣನ ನನ್ನ ಕೈಗಾಗಲಿ ಅಮ್ಮನ ಕೈಗಾಗಲಿ ಕೊಡೋಕೆ ನಿನ್ಗೇನು ಸಮಸ್ಯೆ? ಎಲ್ಲ ಹಣನೂ ನಿನ್ನ ಹತ್ರನೇ ಯಾಕೆ ಇಟ್ಕೋಬೇಕು ನೀನು? ಹಾಗೆ ಇನ್ನೊಂದು ವಿಷಯ, ನಾನಂತೂ ಯಾವ ಗಿಸ್ನೆಸ್ ಏನೂ ಮಾಡೋನಿಲ್ಲ, ಗೊತ್ತಾಯ್ತಾ? ದುಡಿಯೋದು ಗಿಡಿಯೋದು ಏನಿದ್ರು ನಿನಗೆ ಬಿಟ್ಟಿದ್ದು. ಓ, ಅಂದ್ರೆ ನನ್ಗೆ ಈಗ ಅರ್ಥ ಆಯ್ತು. ನನ್ನ ಕೆಲಸ, ನಾನು ತರೋ ಸಂಬಳ, ಇದಕ್ಕೋಸ್ಕರ ತಾನೇ ನೀವು ನನ್ನನ್ನು ಮನೆಗೆ ವಾಪಸ್ ಕರ್ಕೊಂಡು ಬಂದಿರೋದು. ನಿಮ್ಗಳಿಗೆ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ, ನಿಮ್ಮ ತಪ್ಪಿನ ಅರಿವೂ ಆಗಿಲ್ಲ. ನಿಮ್ಮ ಲಾಭಕ್ಕೋಸ್ಕರನೇ ನನ್ನನ್ನು ಪೂಸಿ ಹೊಡೆದು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಲ್ವಾ? ಹೌದು ಕಣೆ, ನಿನ್ನ ಕೆಲಸ, ನಿನ್ನ ಸಂಬಳ ನೋಡಿನೇ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ನೀನು ಈ ಮನೆ ಬಿಟ್ಟು ಒಬ್ಳೆ ಹೊರಗಡೆ ಹೋಗಿ ಆರಾಮಾಗಿ ಇರಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಗಂಡನ ಬಿಟ್ಟು ಒಬ್ಳೆ ಹೆಣ್ಮಗಳು ಹೊರಗಡೆ ಇದ್ದಾಳೆ ಅಂದರೆ ಈ ಸಮಾಜ ಯಾವ ಥರ ನೋಡುತ್ತೆ, ಜನ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಿನಗೆ ಈಗಾಗಲೇ ಅನುಭವ ಆಗಿರ್ಬೇಕಲ್ಲ. ಹಾಗಾಗಿ ನೀನು ಒಬ್ಳೆ ಹೊರಗಡೆ ಹೋಗಿ ಇದ್ದು ಜೀವನ ಮಾಡೋಕ್ಕಂತೂ ಆಗಲ್ಲ. ಹಾಗಾಗಿ ಮರ್ಯಾದೆಯಿಂದ ಜೀವನ ಮಾಡೋಕ್ಕೆ, ಇರೋಕ್ಕೆ ಒಂದು ಜಾಗ ಅಂತ ನಿನಗೆ ಕೊಟ್ಟಿದ್ದೀವಲ್ವಾ, ಅದೇ ಹೆಚ್ಚು, ಅದೇ ನಿನ್ನ ಪುಣ್ಯ ಅಂತ ತಿಳ್ಕೊ. ಹಾಗೆ ಜನಗಳು ನಿನ್ನನ್ನು ಏನೂ ಪ್ರಶ್ನೆ ಮಾಡದೇ ಇರೋದಕ್ಕೆ ನಿನಗೆ ಗಂಡ ಅಂತ ನಾನು ನಿನ್ನ ಜೊತೆ ಇರ್ತೀನಿ, ಅದೇ ಹೆಚ್ಚಲ್ವಾ? ಹೌದು, ನಿಮ್ಗಳಿಗೆ ಒಂಟಿ ಹೆಣ್ಮಗಳು ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಯಾರು ಹೇಳಿದ್ದು? ಸಾಧ್ಯ ಇದೆಯಪ್ಪ, ಖಂಡಿತ ಸಾಧ್ಯ ಇದೆ. ಯಾಕಂದ್ರೆ ನಾನು ಒಬ್ಬಳೇ ಜೀವನ ಮಾಡಕ್ಕೆ ಬೇಕಾದಂತ ಧೈರ್ಯ, ವಿದ್ಯಾಭ್ಯಾಸ ಎಲ್ಲ ನನ್ನ ತಂದೆ ತಾಯಿ ನನಗೆ ಕೊಡಿಸಿದ್ದಾರೆ. ಮೊದಲನೇ ಸಲ ನಾನು ಈ ಮನೆ ಬಿಟ್ಟು ಹೋದಾಗ ನಾನು ಸಮಾಜದ ಬಗ್ಗೆ, ಜನ ಕೇಳೋ ಪ್ರಶ್ನೆ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೆ. ಆದರೆ ಈಗ ಅನಿಸ್ತಿದೆ, ನಿಮ್ಮಂಥ ನೀಚ ಜನಗಳ ಮಧ್ಯೆ ಬದುಕೋದ್ರಿಗಿಂತ ಹೊರಗಡೆ ಸಮಾಜ, ಜನಗಳು ಕೇಳೋ ಪ್ರಶ್ನೆನ ಎದುರಿಸ್ಕೊಂಡು ಒಬ್ಬಂಟಿಯಾಗಿ ಸ್ವತಂತ್ರವಾಗಿ ಬದುಕೋದು ಎಷ್ಟೋ ಒಳ್ಳೆಯದು. ನಾನು ಈಗಲೇ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು ನನಗೂ ನಿಮ್ಗಳಿಗೂ ಯಾವ ಸಂಬಂಧನೂ ಇರಲ್ಲ. ಡಿವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಿ ನಿಮ್ಮ ಮುಖದ ಮೇಲೆ ಬೀಸಾಕ್ತೀನಿ, ಇಟ್ಕೊಳ್ಳಿ. ಹೀಗೆ ಹೇಳಿ ಸ್ವಾತಿ ಆ ಮನೆ ಬಿಟ್ಟು ಹೊರಗಡೆ ಬಂದು ಸ್ವತಂತ್ರವಾಗಿ ಒಂದು ಒಳ್ಳೆ ಜೀವನನ ಕಟ್ಕೋತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.